ಓಹೋ ಫ್ರೆಂಡ್ಸ್, ಎಸ್ ನಮಗೆ ಈ ಸ್ಪೆಷಲ್ ಸ್ಯೂಟ್ ಕೇಸ್ ಒಂದನ್ನ ರಿಯಲ್ ಮೇಲೆ ಕಳ್ಸ್ಕೊಡಿದ್ರೆ ಆಯ್ತಾ. ನೀವು ಆಲ್ರೆಡಿ ತಮ್ಮನ ಟೈಟಲ್ ನೋಡ್ಕೊಂಡು ಈ ಸ್ಪೆಷಲ್ ಬಾಕ್ಸ್ ಅಲ್ಲಿ ಏನಿದೆ ಅಂತ ತಿಳ್ಕೊಂಡಿರಬಹುದು. ಸುಮ್ಮನೆ ಜಾಸ್ತಿ ಟೈಮ್ ವೇಸ್ಟ್ ಮಾಡಿದೆ ಈ ಸ್ಪೆಷಲ್ ಬಾಕ್ಸ್ ಅಲ್ಲಿ ಏನಾದ್ರೂ ಇದೆ ಒಂದ್ಸರ್ತಿ ನೋಡೇ ಬಿಡೋಣ. ಸೊ ಬಾಕ್ಸ್ ಮೇಲೆ ರಿಯಲ್ಮಿ P4 Power 5G ಅಂತ ಇದೆ. ಮತ್ತೆ ಈ ಸೂಟ್ ಕೇಸ್ ಕೂಡ ಅಷ್ಟೊಂದು ಹೆವಿ ಏನಿಲ್ಲ ಅಂತ ವಿಶೇಷವಾಗಿ ಏನಿದೆ ಅಂತ ಅನ್ಸೋದೇ ಇಲ್ಲ. ಓ ಮೈ ಗಾಡ್, ರಿಯಲ್ಮಿ ಅವರೆಲ್ಲ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಿದ್ದಾರೆ. ಆನೆಸ್ಟ್ಲಿ ಕಾಮಿಡಿ ಸ್ಟಾರ್ಟ್ ಇಲ್ಲೊಂದು ಇಯರ್ ಬಡ್ಸ್ ನ ಹೊಸದಾಗಿ ಲಾಂಚ್ ಮಾಡಿದ್ರು. ಅದಕ್ಕೆ ಸ್ಪೇಸ್ ಇದೆ, ಎಲ್ಲರಿಗೂ ಕಳಿಸಿದ್ದಾರೆ, ಬಟ್ ನಮ್ಗೆ ಇಯರ್ ಬಡ್ಸ್ ನ ಕಳಿಸಿಲ್ಲ. ಸೊ ಮೊದಲು ಎಸ್ ಈ ಫೋನ್ ಅಲ್ಲಿ 10,001 mAh ಬ್ಯಾಟರಿ ಇರೋದ್ರಿಂದ 10,001 ಅಲ್ಲ 1,001 ml ಇರಬೇಕಂತ ಒಂದು ಬಾಟಲ್ ನ ಕೊಟ್ಟವ್ರೆ. ಸೊ ಇದು ಮೆಟಲ್ ಇದೆ. ಇದ್ರ ಜೊತೆಗೆ ಇದು ಮೈಕ್ರೋ USB ಕೇಬಲ್ ಏನ ಕೊಟ್ಟಿದ್ದಾರೆ ದೇವರಾನೇ ಗೊತ್ತಿಲ್ಲ. ಇನ್ನು ಈ ಪ್ರತಿ ಇವರ P ಸೀರೀಸ್ ಅಲ್ಲಿ ಈ ರೀತಿ ಒಂದು ಲೈಟ್ ಟಾರ್ಚ್ ನ ಕೊಟ್ಟಿರ್ತಾರೆ ಆಯ್ತಾ. ಈ ಬ್ಯಾಕ್ ಗ್ರೌಂಡ್ ಡಿಸೈನ್ ಲೈಟ್ ಚೇಂಜ್ ಮಾಡಕ್ಕೆ. ಬಟ್ ಈ ಫೋನ್ ನನ್ನ ಜೇಬಲ್ ಇದೆ, ಆಲ್ರೆಡಿ ಅನ್ಬಾಕ್ಸ್ ಮಾಡಿ ಎಲ್ಲ ಟೆಸ್ಟ್ ಮಾಡಿ ನಿಮ್ ಮುಂದೆ ಬಂದಿದ್ದೀನಿ. ಇದೇ ನೋಡಿ ಯೆಲ್ಲೋ ಕಲರ್ ನ P4 ಪವರ್ ಬಾಕ್ಸ್. ಸೊ ಮೊದಲಾಗಿ ಬಾಕ್ಸ್ ನೋಡ್ಬೋದು, ರಿಯಲ್ಮಿ P4 ಪವರ್ ಅಂತ ಇದೆ. ಎಲ್ಲ ಸ್ಪೆಕ್ಸು ಡೀಟೇಲ್ಸ್ಗಳಿದೆ, ಸೀಲ್ ಬ್ರೇಕಿಂಗು, ಮತ್ತು ಬಾಕ್ಸ್ ಒಳಗಡೆ ನಿಮಗೆ ಆಲ್ಮೋಸ್ಟ್ ಎಲ್ಲ ಆಕ್ಸೆಸರೀಸ್ ಸಿಗತ್ತೆ ಆಯ್ತಾ. ಸೊ ಇಲ್ಲಿ ಮೇಕ್ ಇಟ್ ರಿಯಲ್ ಅಂತ ಇದೆ. ಮೊದಲಾಗಿ ನಿಮಗೆ ಈ ಪೇಪರ್ ಡಾಕ್ಯುಮೆಂಟೇಷನು, ಒಂದು ಟ್ರಾನ್ಸ್ಪರೆಂಟ್ ಕೇಸನ್ನು ಕೊಡ್ತಿದ್ದಾರೆ, ಸಿಮ್ ಎಜೆಕ್ಟರು, USB to Type C ಕೇಬಲು, ಮತ್ತು ಇನ್ ಬಾಕ್ಸ್ ನಿಮಗೆ 80 ವ್ಯಾಟ್ನ ಪವರ್ ಕೊಟ್ಟಿದ್ದಾರೆ. ಅದು 10,001 mAh ಬ್ಯಾಟ್ರಿ ಚಾರ್ಜ್ ಮಾಡೋಕ್ಕೆ. ಸದ್ಯಕ್ಕೆ ಈ ಎಲ್ಲ ಆಕ್ಸೆಸರೀಸ್ನ ಸೈಡ್ ಆಯ್ತಾ. ಸೊ ಫೋನ್ ನಮ್ಮ ಜೇಬಲ್ಲ ಇದೆ. ಸೊ ಇದರ ಅಸಲಿ ರಿಯಾಲಿಟಿ ನಾನು ಇನ್ನೊಂದು 2-3 ದಿವಸ ಟೆಸ್ಟ್ ಮಾಡಿಬಿಟ್ಟು ಡೈರೆಕ್ಟ್ಲಿ ನನ್ನ ಆನೆಸ್ಟ್ ಒಪಿನಿಯನ್ ಮುಂದೆ ಸ್ಟೇಟ್ ಫಾರ್ಡ್ ಆಗಿ ತಿಳಿಸ್ತಾ ಇದ್ದೀನಿ. ಮತ್ತು ಫಸ್ಟ್ ಟೈಮ್ ಈ ಚಾನಲ್ ಹೊಸದಾಗಿ ಬಂದಿದ್ದೀರಾ ಅಂತಂದರೆ ನನ್ನ ಹೆಸರು ಸೋಮಶೇಖರ್ ಪಾಟೀಲ್. ಚಾನಲ್ ಹೆಸರು ಬಂದ್ಬಿಟ್ಟು ಟೆಕಿ ಸೋಮ್ಸ್ ಕಾಣ. ಈ ರೀತಿಯಾಗಿ ಆನೆಸ್ಟ್ ಇಂಡೆಪ್ ಮತ್ತು ಪ್ರಾಮಾಣಿಕ ರಿವ್ಯೂಸ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಸಪೋರ್ಟ್ ಮಾಡ್ಬೋದು ನೀವು. ಎಸ್ ಫ್ರೆಂಡ್ಸ್, ನಾನು ಇವತ್ತಿಗೆ ಈ ರಿಯಲ್ಮಿ P4 ಪವರ್ನ ಬರೋಬ್ಬರಿ 4ನೇ ದಿವಸ ಟೆಸ್ಟ್ ಮಾಡ್ತೀನಿ ಆಯ್ತಾ. ಈ ಫೋನ ಬಿಲ್ಡ್ ಕ್ವಾಲಿಟಿ, ಡಿಸೈನು, ಫಸ್ಟ್ ಇಂಪ್ರೆಷನ್ ನನಗೆ ಹೇಗೆ ಅನಿಸ್ತಪ್ಪ. 10,000 mAh ಬ್ಯಾಟ್ರಿ ಹೆವಿ ಇದೆಯಾ ಅಂತ ನೀವು ಕೇಳ್ತಿದ್ರೆ, ಆನೆಸ್ಟ್ಲಿ 10,000 mAh ಅಂತ ಏನೊಂದು ಮೈಂಡ್ ಸೆಟ್ ಆಗಿದೆ ನೋಡಿ. ಈ ಫೋನ್ ವೇಟ್ ಇಲ್ದಿದ್ರು ಕೂಡ ವೇಟ್ ಇದೆ ಅಂತ ನನಗೆ ಫೀಲ್ ಕೊಡ್ತಿದೆ ಆಯ್ತಾ. ಜಸ್ಟ್ ಇದು 220 ಹಿಡ್ಕೊಂಡು 225 ಗ್ರಾಮ್ ತನಕ ಇದರ ವೇಟ್ ನೋಡ್ತಾ ಇದ್ವಿ. ಬ್ರ್ಯಾಂಡ್ ಹೇಳುತ್ತೆ 219 ಅಂತ, ಬಟ್ ನಾವು ಟೆಸ್ಟ್ ಮಾಡಿದಾಗ 224-25 ಗ್ರಾಮ್ ವೇಟ್ ಇದೆ. ವಿತ್ ಕೇಸೊಂದಿಗೆ ಎಲ್ಲ ಯೂಸ್ ಮಾಡಿದ್ರೆ ಇನ್ನೊಂದು 30-40 ಗ್ರಾಮ್ ಇದ್ರದ್ದು ವೇಟ್ ಜಾಸ್ತಿ ಆಗುತ್ತೆ. ಸೊ ಬಾಕಿ ಫಸ್ಟ್ ಲುಕ್ಕಲ್ಲಿ ನನಗೆ ತುಂಬ ಪ್ರೀಮಿಯಂ ಫೀಲ್ ಕೊಡ್ತು. ಬ್ಯಾಕಲ್ಲಿ ಮತ್ತು ಸೈಡ್ಗೆಲ್ಲ ಕಂಪ್ಲೀಟ್ಲಿ ಪ್ಲಾಸ್ಟಿಕ್, ಈ ಫೈಬರ್ ಮೆಟಲ್ನೇ ಕೊಟ್ಟಿದ್ದಾರೆ, ಬಟ್ ಲುಕ್ಸ್ ವೈಸ್ ಇದು ಮೆಟಲ್ ಇದೆಯಪ್ಪ ಅಂತ ಫೀಲ್ ಕೊಡುತ್ತೆ. ಬಾಕಿ ಕ್ಯಾಮ್ರಾ ಮಾಡೆಲ್ಸ್ಗೆಲ್ಲ ಸ್ವಲ್ಪ ಟ್ರಾನ್ಸ್ಪರೆನ್ಸಿ ಡಿಸೈನ್ನ ಕೊಡ್ತಿದ್ದಾರೆ. ಇಲ್ಲಿ 2 ಕ್ಯಾಮ್ರಾ ಇದೆ, ಬಟ್ 3ನೇ ಸೆನ್ಸರ್ ಥರ ಒಂದು ಅಟ್ಯಾಚ್ ಮಾಡಿದ್ದಾರೆ. LED ಫ್ಲ್ಯಾಶ್ ಒಂದನ್ನು ಕೊಡ್ತಿದ್ದಾರೆ. ಸೊ ರೈಟ್ ಸೈಡ್ಗೆ ವ್ಯಾಲ್ಯೂಮ್ ರೆಕಾರ್ಡ್ ಕೀ ಇಲ್ಲ, ಆರಾಮಾಗಿ ಒನ್ ಹ್ಯಾಂಡಲ್ಲಿ ಯೂಸ್ ಮಾಡ್ಕೋಬೋದು. ಬಾಟಮಲ್ಲಿ ಸಿಂಗಲ್ ಸ್ಪೀಕರು, Type C ಪೋರ್ಟು, ನ್ಯಾನೋ ಸಿಮ್ ಕಾರ್ಡ್, ಮತ್ತು ಮೇಲಿನ ಭಾಗ ನಿಮಗೆ IR ಬಸ್ಟರ್ ಮತ್ತೊಂದು ಎಕ್ಸ್ಟ್ರಾ ಮೈಕನ್ನು ಕೊಡ್ತಿದ್ದಾರೆ. ಸೊ ಆನೆಸ್ಟ್ಲಿ ನಾನು ಸ್ಟಾರ್ಟಿಂಗಲ್ಲೇ ಈ ಫೋನ್ ಸ್ಪೀಕರ್ ಬಗ್ಗೆ ಹೇಳ್ತಾ ಇದ್ದೀನಿ. ನಿಮಗೆ ಸಿಂಗಲ್ ಸ್ಪೀಕರ್ ಇದೆ ಆಯಿತಾ. ತುಂಬ ಅಂದರೆ ತುಂಬ ಕಚಡ ಕ್ವಾಲಿಟಿ ಬರುತ್ತೆ. ಲೈಕ್ ಇದನ್ನ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ರಿಯಲ್ಮಿ ಕಡೆಯಿಂದ. ಲೌಡರ್ ಆಗಿದೆ, 400% ವ್ಯಾಲ್ಯೂಮ್ ಅಂತ ಹೇಳ್ತಿದ್ದಾರೆ, ಬಟ್ ಆ ರೇಂಜಿಗೆ ನಾವು ದುಡ್ಡು ಕೊಡ್ತಿರುವಂಥ 25-30 ಸಾವಿರ ರೂಪಾಯಿಗೆ ಸ್ಪೀಕರ್ ಇಲ್ಲ ಇದರಲ್ಲಿ. ಇನ್ನು ಯಾವಾಗ ಇದ್ರಂಥ ಡ್ಯೂರಿಬಿಲಿಟಿ ಮತ್ತು ಏನು ರಿಯಲ್ಮಿ ಎಕ್ಸ್ಟ್ರಾ ಪ್ರೊಟೆಕ್ಷನ್ಸ್ಗಳು ತೊಗೊಂಡಿದೆ, 10,001 mAh ಬ್ಯಾಟ್ರಿ ಕೊಟ್ಟು ಜನರ ಸೇಫ್ಟಿ ಏನು ನೋಡ್ಕೊಂಡಿದೆ ಅಂತ ಕೇಳಿದ್ರೆ, ರಿಯಲ್ಮಿ ಹೇಳುತ್ತೆ ಇದನ್ನು ಕಂಪ್ಲೀಟ್ಲಿ ಎಕ್ಸ್ಟ್ರೀಮ್ ಹೀಟಲ್ಲಿ ಕೂಡ ಟೆಸ್ಟ್ ಮಾಡಲಾಗಿದೆ. ಇವನ್ IP66 68 69 ಇನ್ನಿದ್ರೆ ಬೇರೆ ಬೇರೆ ಪ್ರೊಟೆಕ್ಷನ್ನ ಕೂಡ ರಿಯಲ್ಮಿ ಕೊಟ್ಟಿದೆ ಅಂತ ಹೇಳುತ್ತೆ. ಬಟ್ ಆನೆಸ್ಟ್ಲಿ ನಾನು ಸ್ಟೇಟ್ ಫಾರ್ಡಾಗಿ ಹೇಳಬೇಕಪ್ಪ ಅಂತಂದರೆ ನೋಡಿ, ಈ ಬ್ರ್ಯಾಂಡ್ಸ್ಗಳು 5,000 ಕೊಡುತ್ತೆ, 10,000 ಕೊಡುತ್ತೆ, 15,000 ಕೊಡುತ್ತೆ. ಬಟ್ ಇನ್ ಕೇಸ್ ಏನಾದರೂ ಹಾನಿ ಆಯ್ತಪ್ಪ, ಅದು ಆವಾಗ ಬ್ರ್ಯಾಂಡ್ ಇದನ್ನ ತನ್ನ ಮೈ ಮೇಲೆ ತೊಗೊಳ್ಳಲ್ಲ ಆಯಿತಾ. ನೀವು ಹಂಗೆ ಯೂಸ್ ಮಾಡಿದ್ರೆ, ನೀವು ಅಲ್ಲಿ ಕೀ ಹಾಕಿದ್ದೀರಾ, ಅದ್ರ ಮೇಲೆ ತುಂಬ ಪ್ರೆಷರ್ ಬಿದ್ದಿದೆ, ಹಿಂಗೇನೋ ಹೇಳ್ಬಿಟ್ಟು ಇದನ್ನು ಮ್ಯಾನೇಜ್ ಮಾಡುತ್ತೆ. ಬಟ್ ನಿಮ್ಗೆ ಅವಶ್ಯಕತೆ 10,000 mAh ಬ್ಯಾಟ್ರಿ ಅವಶ್ಯಕತೆ ಇದೆ ಅಂದರೆ, ನೀವು ಸೇಫ್ಟಿ ಯೂಸ್ ಮಾಡ್ತೀರಪ್ಪ ಅಂದರೆ ನೋಡಿ, ಇದು ಬೆಸ್ಟ್ ಬ್ಯಾಟ್ರಿ ಫೋನ್ ಆಗೋದ್ರಲ್ಲಿ ಯಾವುದೇ ಇಲ್ಲ. ನಾನು ಒಂಥರ ನಿಮ್ಗೆ ತೊಗೊಳ್ಬೇಡಿ ಅಂತ ಹೇಳ್ತಿಲ್ಲ ಆಯಿತಾ, ಒಂಥರ ಅವೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ಬಾಕಿ ಫೋನ್ ಚೆನ್ನಾಗಿದೆ, ನನ್ನ ಬ್ಯಾಟ್ರಿ ಬಗ್ಗೆ ಏನು ಇಶ್ಯೂ ಇಲ್ಲ ನನಗೆ. ಇನ್ನು ಯಾವಾಗ ಈ ಫೋನ್ ಇಂಥ ಡಿಸ್ಪ್ಲೇಗೆ ಬರ್ತೀವಿ, ಫ್ರಂಟಲ್ಲಿ 6.8 ಇಂಚಸ್ನ 1.5K ರೆಸಲ್ಯೂಷನ್ ಇರುವಂಥ 140 ಫ್ಲೋಡರ್ಸ್ನ AMOLED ಡಿಸ್ಪ್ಲೇ ಕೊಡ್ತಿದ್ದಾರೆ. ಇದು ಕ್ವಾಡ್ ಕರ್ವ್ ಡಿಸ್ಪ್ಲೇ ಆಯಿತಾ. ಇಲ್ಲಿ ಸ್ವಲ್ಪ ಏನಾದರೂ ಚೇಂಜಸ್ ಮಾಡಿ ರಿಯಲ್ಮಿ ಅವರ ಫ್ಲಾಟ್ ಡಿಸ್ಪ್ಲೇ ಎಲ್ಲ ಕೊಟ್ಟಿದ್ರೆ ಇನ್ನಷ್ಟು ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಇತ್ತಪ್ಪ ಅಂತ ಪರ್ಸನಲಿ ನನಗೆ ಅನಿಸುತ್ತೆ. ಮತ್ತು ಇವರು P ಸೀರೀಸ್ ಎಸ್ಪೆಷಲಿ ಇದು ಪರ್ಫಾರ್ಮೆನ್ಸ್ ಸೆಂಟ್ರಿಕ್ ಆಗಿರಲಿ, ಡ್ಯೂರಿಬಿಲಿಟಿ ಎಲ್ಲ ತುಂಬ ಫೋಕಸ್ ಮಾಡ್ತಿದ್ದಾರೆ ರಿಯಲ್ಮಿ. ಬಾಕಿ ನಾವಿದರಲ್ಲಿ 4K ಹೈ ಕ್ವಾಲಿಟಿ ವಿಡಿಯೋ ನೋಡ್ಕೋಬೋದು. ಇದರಂಥ ಬ್ರೈಟ್ನೆಸ್ ಆಗಿರಲಿ, ಕಲರ್ಸ್ ಆಗಿರಲಿ, ವ್ಯೂವಿಂಗ್ ಆ್ಯಂಗಲ್ಸ್ಗಳು ತುಂಬ ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ನಾನು ಜಾಸ್ತಿ ಈ ಬಜೆಟಲ್ಲಿ ರಿಯಲ್ಮಿ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಮತ್ತು ಕರ್ವ್ ಡಿಸ್ಪ್ಲೇ ಇರೋದ್ರಿಂದ ಸ್ವಲ್ಪ ನಿಮ್ಮ ಟಚಸ್ ಅಲ್ಲಿ ಇಲ್ಲಿ ಮೂಲೆ ಸಿಕ್ಕೊಂಡದಪ್ಪ ಅಂದರೆ ಸ್ವಲ್ಪ ನಿಮಗೆ
ಇರಿಟೇಟ್ ಆಗ್ಬೋದು. ಈ ಕರ್ವ್ ಡಿಸ್ಪ್ಲೇ ಯೂಸ್ ಮಾಡಿದವ್ರಿಗೆ ಆ ಎಕ್ಸ್ಪೀರಿಯನ್ಸ್ ಇರುತ್ತೆ. ನೀವು ಫಸ್ಟ್ ಟೈಮ್ ತೊಗೊಳ್ತಿದ್ದೀರಾ ಅಂದರೆ ನಿಮ್ಗೇನು ಇಶ್ಯೂ ಇರಲ್ಲ, ಬಟ್ ನಿಮ್ಗೆ ಎಕ್ಸ್ಪೀರಿಯನ್ಸ್ ಮಾಡಿದಾಗಲೇ ರಿಯಾಲಿಟಿ ಗೊತ್ತಾಗುತ್ತೆ. ಇನ್ ಬ್ರೈಟ್ನೆಸ್ಸಲ್ಲಿ ಇದು ಜಸ್ಟ್ 800 ನಿಟ್ಸ್ನ ಹೈ ಬ್ರೈಟ್ನೆಸ್ ಒಂದಿಗೆ 1800 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ ಇದೆ. ಇಲ್ಲಿ ನನಗೆ ನಂಬರ್ಸ್ ವೈಸ್ ಇದು ತುಂಬ ಚಿಕ್ಕದಾಗಿ ಕಾಣಿಸ್ತದೆ, ಬಟ್ ಯೂಸೇಜಲ್ಲಿ ಆ ರೀತಿ ಎಕ್ಸ್ಪೀರಿಯನ್ಸ್ ಇಲ್ಲ ಆಯಿತಾ. ಅದತ್ರ 2500-3000 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ ಇದೆ ಅಂತ ಫೀಲ್ ಕೊಡುತ್ತೆ. ಔಟ್ಡೋರ್ ವಿಸಿಬಿಲಿಟಿ, ಕಲರ್ಸ್ಗಳು ಎಲ್ಲ ಚೆನ್ನಾಗಿದೆ. ಬಾಕಿ ಇನ್ಸ್ಕ್ರೀನ್ ಫಿಂಗರ್ ಪ್ರಿಂಟ್ ಕೂಡ ಕರೆಕ್ಟ್ ಜಾಗದಲ್ಲಿದೆ. ಸೂಪರ್ ಫಾಸ್ಟಾಗಿ ಮತ್ತು ಕ್ವಿಕ್ಲಿ ಈ ರೀತಿ ಅನ್ಲಾಕ್ ಆಗುತ್ತೆ. ಸೊ ಡಿಸ್ಪ್ಲೇನಲ್ಲಿ ನನಗೆ ಯಾವುದೇ ಕಂಜ್ಯೂಸಿ ಅಂತ ಅನಿಸಲಿಲ್ಲ. ಪ್ರತಿ ಟೈಮ್ ಏನು ರಿಯಲ್ಮಿ ಒಳ್ಳೆ ಕೆಲಸ ಮಾಡ್ತಾ ಬಂದಿದೆ ಡಿಸ್ಪ್ಲೇನಲ್ಲಿ, ಅದೇ ರೀತಿ ಇರುವಂಥ ಡಿಸ್ಪ್ಲೇ ಇದೆ. ಜಸ್ಟ್ ಇಲ್ಲಿ ಫ್ಲಾಟ್ ಡಿಸ್ಪ್ಲೇ ಕೊಟ್ಟಿದ್ರೆ ಇನ್ನು ಸ್ವಲ್ಪ ನನಗೆ ಪರ್ಸ್ನಲಿ ಚೆನ್ನಾಗಿರ್ತಿತ್ತು ಅನಿಸ್ತಿತ್ತು. ಇನ್ನು ಯಾವಾಗ ಈ ಫೋನಿಂದ ಪರ್ಫಾರ್ಮೆನ್ಸ್ಗೆ ಬರ್ತೀವಿ, ಎಸ್ದ್ರಲ್ಲಿ ಲೇಟೆಸ್ಟ್ Dimensity 7400 ಅಲ್ಟ್ರಾ ಚಿಪ್ಸೆಟನ್ನು ಕೊಡ್ತಿದ್ದಾರೆ. ಮತ್ತು ಪ್ರತಿ ಟೈಮ್ ರಿಯಲ್ಮಿ ಪಿ ಸೀರೀಸಲ್ಲಿ ಪರ್ಫಾರ್ಮೆನ್ಸು ಚಿಪ್ಸೆಟ್ ಮೇಲೆ ತುಂಬ ಹೈಲೈಟ್ ಮಾಡ್ತಿತ್ತು. ಬಟ್ ಈ ಸರ್ತಿ ಮೇನ್ ಹೈಲೈಟ್ ಇರೋದು ಬ್ಯಾಟ್ರಿ ಇರೋದ್ರಿಂದ ಬ್ಯಾಟ್ರಿ ಮೇಲೆ ಜಾಸ್ತಿ ಹೈಲೈಟು ಫೋಕಸಿಂಗ್ ಮಾಡಿದ್ರೆ. ಈಗಂತ ಚಿಪ್ಸೆಟ್ ಇನ್ನೂ ಕಮ್ಮಿ ಇದೆ ಅಂತ ಅನ್ಕೊಳ್ಳೋಕೆ ಹೋಗ್ಬೇಡಿ, ಬಟ್ ಪರ್ಫಾರ್ಮೆನ್ಸಲ್ಲಿ ಸ್ವಲ್ಪ ಇನ್ನೂ ಬೆಟರ್ ಮಾಡ್ಬೋದಿತ್ತು. ಸೊ ಬಂದ ತಕ್ಷಣ ಅಂತೂ ಸ್ಕೋರ್ ಟೆಸ್ಟ್ ಮಾಡಿದ್ವಿ. ಅದತ್ರ 10,23,000 ಅಂತೂ ಸ್ಕೋರ್ ಬಂತು. CPU ಟೋಟಲ್ ಟೆಸ್ಟ್ ಮಾಡಿದ್ವಿ. ಇಲ್ಲಿ ಕೂಡ ಅವರೇಜ್ ರ್ಯಾಂಕಿಂಗ್ಸ್ ಒಂದಿಗೆ ನಾವಿಲ್ಲಿ BGM ಎಲ್ಲ ಟೆಸ್ಟ್ ಮಾಡೋಕ್ಕೆ ಹೋದ್ವಿ ಆಯಿತಾ. ಸೊ ಆಫೀಸ್ಲಾಗಿ 90 FPS ಸಪೋರ್ಟ್ ಆಗುತ್ತೆ, ಬಟ್ ನೀವು GT ಮೂಡಲ್ಲಿ ಹತ್ರ 120, 110, 115 FPS ಒಂದಿಗೆ ಒಂದು ಒಳ್ಳೆ ಗೇಮ್ ಪ್ಲೇ ಆಟ ಆಡ್ಕೋಬೋದು. ಮತ್ತು ಕ್ವಾಡ್ ಕರ್ವ್ ಡಿಸ್ಪ್ಲೇ ಇರೋದ್ರಿಂದ ನಾನು ಇದುವರೆಗೆ ಏನು P ಸೀರೀಸ್ನ ಫೋನ್ಸ್ಗಳು ನೋಡ್ಕೊಂಡಿದ್ದೀನಿ. P4 ಆಗಿರಲಿ, P4 Pro ಆಗಿರಲಿ, ನೆಕ್ಸ್ಟ್ ಲೆವೆಲ್ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಇತ್ತು. P4 Pro ಅಂತೂ ತುಂಬ ಚೆನ್ನಾಗಿ ಸಜೆಸ್ಟ್ ಮಾಡಿದ್ದೀನಿ. ಅದೇ ರೀತಿಯಾದಂಥ ಎಕ್ಸ್ಪೀರಿಯನ್ಸ್ ಇದೆ, ಬಟ್ ಇನ್ನೂ ಸ್ಟಿಲ್ ಸ್ವಲ್ಪ ಬೆಟರ್ ಪರ್ಫಾರ್ಮೆನ್ಸ್ ಆ್ಯಡ್ ಮಾಡ್ಬೋದಿತ್ತು ರಿಯಲ್ಮಿ ಈ ಬಜೆಟ್ಲಿ. ಬಟ್ ಬ್ಯಾಟ್ರಿ ಅದು ಬೇರೆ ಫೀಚರ್ಸ್ ನೋಡಿಕೊಂಡಾಗ ಇದನ್ನು ಕೂಡ ನಾವು ಎಕ್ಸೆಪ್ಟ್ ಮಾಡಲೇಬೇಕು. ಇನ್ನು ಬಾಕಿ ಸ್ಟೋರೇಜ್, ರ್ಯಾಮ್ ಮತ್ತು ಸಾಫ್ಟ್ವೇರ್ಗಳು ಬಂದ್ವಿಯಪ್ಪ ಅಂದರೆ ಇದು ರಿಯಲ್ಮಿಯವರ UI ಇದೆ. ಕಂಪ್ಲೀಟ್ಗೆ ಒಂದು ಬೇರೆ ಬೇರೆ ಬ್ಲಾಟ್ವೇರ್ಸ್ಗಳ ಕಡೆ ಇದೆ ಆಯಿತಾ. ಜಸ್ಟ್ ನೀವು ಒನ್ ಟ್ಯಾಪಲ್ಲಿ ಇದನ್ನು ಅನ್ಇನ್ಸ್ಟಾಲ್ ಮಾಡ್ಕೋಬೋದು. ಮತ್ತು ಕ್ಲೀನ್ OS ಅನ್ನೋದಕ್ಕಿಂತ ಮಾರ್ಕೆಟ್ ಇರುವಂಥ ಬೇರೆ ಮೋಟೋರೋಲಾ ಆಗಿರಲಿ, ಗೂಗಲ್ ಆಗಿರಲಿ ಅಥವಾ ನಥಿಂಗ್ ಆಗಿರಲಿ, ಇವರೆಲ್ಲ ಯಾವ ರೀತಿ ಸ್ಮಾರ್ಟ್ಲಿ ಕೆಲಸ ಮಾಡ್ತಿದ್ದಾರೆ. ಸೊ ಆ ಲೆವೆಲ್ಗೇನು ಮೂವ್ಮೆಂಟ್ಸ್ಗಳು ಕೊಟ್ಟಿಲ್ಲ ರಿಯಲ್ಮಿರು. ಬಟ್ ಸ್ಟಿಲ್ ಈ ಬ್ಲಾಟರ್ಸ್ ಆದರೂ ಫಿಕ್ಸ್ ಮಾಡಿ ಸ್ವಲ್ಪ ಇನ್ನೂ ಬೆಟರ್ ಮತ್ತು ಸ್ಮೂತ್ ಎಕ್ಸ್ಪೀರಿಯನ್ಸ್ ಕೊಡಿ. ಬಾಕಿ ಆ್ಯಪ್ ಓಪನಿಂಗು, ಯೂಸೇಜು, ಪರ್ಫಾರ್ಮೆನ್ಸು ಇದರಲ್ಲಿ ಏನೂ ಕನ್ಫ್ಯೂಸ್ ಇಲ್ಲ ಆಯಿತಾ. ರಿಯಲ್ಮಿ ಕೂಡ ಒಳ್ಳೆ ಕೆಲಸ ಮಾಡಿದೆ. ಮತ್ತು ಕೆಲವೊಂದು ಬೇರೆ ಬೇರೆ ಹೊಸ AI ಫೀಚರ್ಸ್ನ ಇನ್ನೂ ಬೆಟರ್ಲಿ ಆ್ಯಡ್ ಮಾಡ್ಬೋದು. ಸ್ಯಾಮ್ಸಂಗ್ ಥರ ಆಗಿರಲಿ ಅಥವಾ OnePlus ಅವ್ರ ಥರ ಆಗಿರಲಿ ಅಥವಾ ಈ ಓಪನ್ ಅವರೆಲ್ಲ ಸ್ಮಾರ್ಟ್ ಕೆಲಸ ಮಾಡ್ತಿದ್ದಾರೆ. ಸೊ ಅಂಥದ್ದನ್ನು ನಾವು ಇದರಲ್ಲಿ ಸ್ವಲ್ಪ ಕಮ್ಮಿ ನೋಡ್ತಿದ್ದೀವಿ. ಇನ್ನು ಸ್ಟೋರೇಜಲ್ಲಿ LPDDR4X ಮತ್ತು UFS 3.1 ಸ್ಟೋರೇಜ್ ಒಂದಿಗೆ 8GB ಇದೆ. 12GB ಒಂದಿಗೆ ನಿಮಗೆ 128 ಮತ್ತು 512 ವೇರಿಯಂಟ್ ಕೂಡ ರಿಯಲ್ಮಿಯವರು ಕೊಡ್ತಿದ್ದಾರೆ. ನಾನು ಮತ್ತೊಂದು ವಿಷಯ ಮರ್ತೋಗಿದ್ದೆ. ಸೊ ಇದರಲ್ಲಿ ಸ್ಪೆಷಲಿ ಈ VC ಸೋಕಿಂಗ್ ಅಂತ ಒಂದು ಕೋಟಿಂಗ್ ಕೊಡಿದಾರೆ ಆಯ್ತಾ. ಈ 10,000 mAh ಬ್ಯಾಟ್ರಿಗೂ ಮತ್ತು ಫೋನ್ ಹೀಟಿಂಗು ಜಾಸ್ತಿ ಏನು ಇಶ್ಯೂ ಆಗಬಾರ್ದಪ್ಪ ಅನ್ನೋ ಒಂದು ರೀಸನ್ಗೆ ಇಲ್ಲಿ ಸ್ವಲ್ಪ ರಿಯಲ್ಮಿ ಕಾಳಜಿ ವಹಿಸಿದೆ. ಬಟ್ ಎಲ್ಲ ಬ್ರ್ಯಾಂಡ್ಸ್ಗಳು VC ಕೂಲಿಂಗ್ ಚೇಂಬರು, 2X, ಮಲ್ಟಿಪಲ್ X ಏನೇನೋ ಹೇಳ್ತಿದ್ದಾರೆ. ಸೊ ಅದೇ ರೀತಿ ಇದ್ರಲ್ಲೂ ಕೂಡ ಒಂದು ಮೇಲಿನ ಒಂದು ಪ್ಲೇಟ್ನ ಕೊಟ್ಟಿದ್ದಾರೆ ಫೋನ್ನ ಟೆಂಪ್ರೇಚರ್ ಕಂಟ್ರೋಲ್ ಮಾಡೋಕ್ಕೆ. ಸೊ ಬಾಕಿ ಪರ್ಫಾರ್ಮೆನ್ಸಲ್ಲಿ ಯೂಸೇಜಲ್ಲಿ ನನಗೇನು ಕಮ್ಮಿ ಇದೆ, ಇಶ್ಯೂ ಇದೆ ಅಂತ ಅನಿಸಲ್ಲ. ಬಟ್ ಇನ್ನೂ ಸ್ವಲ್ಪ ಬೆಟರ್ ಒಳ್ಳೆ ಪರ್ಫಾರ್ಮೆನ್ಸ್ ಇರುವಂಥ ಚಿಪ್ಸೆಟ್ನ ರಿಯಲ್ಮಿಯವರು ಕೊಡ್ಬೋದಾಗಿತ್ತು. ಇನ್ನು ಕೊನೆಯದಾಗಿ ಈ ಫೋನ್ ಅಂತ ಮೇನ್ ಪ್ರೋ ಮತ್ತು ಬೆಂಕಿ ಪಾಟಪ್ಪ ಅಂದರೆ ಇದಿರುವಂಥ ಬ್ಯಾಟ್ರಿ ಆಯಿತಾ. ಇದೇ ನಮ್ಮ ಭಾರತದಲ್ಲಿರುವಂಥ ಫಸ್ಟ್ ಫೋನ್. ಅದು 10,001 mAh ಬ್ಯಾಟ್ರಿ ಒಳಗೊಂಡಿರುವಂಥ ಫೋನು. ಜಸ್ಟ್ 220 ಗ್ರಾಮ್ ಅಷ್ಟೇ ವೇಟ್ ಇದೆ ಗುರು. ಬೇರೆ ನಾವು ನಿಮಗೆ ಈ 6,000 mAh ಫೋನು ಅಥವಾ 7,000 mAh ಬ್ಯಾಟ್ರಿ ಫೋನ್ ಜೊತೆ ನಾವೆಲ್ಲ ಸೈಡ್ ಬೈ ಸೈಡ್ ಟೇಬಲ್ ಮೇಲೆ ಕಂಪೇರ್ ಮಾಡಿದ್ರು ಕೂಡ ನನಗೆ ಸ್ಟಿಲ್ ಇನ್ನೂ ರಿಯಲ್ಮಿ P4 ಪವರ್ 10,000 mAh ಬ್ಯಾಟ್ರಿ ಫೋನೇ ಸ್ಲಿಮ್ ಕಾಣಿಸ್ತಿದೆ. ಇಲ್ಲಿ ಇಂಜಿನಿಯರ್ಸ್ ಯಾವ ರೀತಿ ಕೆಲಸ ಮಾಡಿರ್ಬೇಕು ನೋಡಿ. ಇಲ್ಲಿ ನಾನು ರಿಯಲ್ಮಿಗೆ ಒಂದು ಶಬಾಷ್ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ತುಂಬ ಸ್ಲಿಮ್ಮು ಇದೆ, ಲೈಟ್ ವೇಟು ಇದೆ, ಬಟ್ ಸ್ಟಿಲ್ 10,001 mAh ಬ್ಯಾಟ್ರಿ ಇದೆ. ಬಾಕಿ ಇನ್ಬಾಕ್ಸ್ ನಿಮಗೆ 80 ವ್ಯಾಟ್ನ ಪವರ್ ಕೊಡ್ತಿದ್ದಾರೆ. ಇನ್ನೂ ಸ್ವಲ್ಪ ಬ್ಯಾಟ್ರಿ ಮೇಲೆ ಫೋಕಸ್ ಮಾಡಿದ್ರೆ ಅಂದರೆ 100 ವ್ಯಾಟು 120 ಕೊಟ್ಟಿದ್ರೆ ಇನ್ನೂ ಬೆಂಕಿ ಆಗಿರ್ತಿತ್ತು. ಬಟ್ ಬಜೆಟ್ ಕೂಡ ನೋಡಬೇಕಲ್ವ, ಅಂಡರ್ 25K ಬರಬೇಕು ಈ ಫೋನು. ಸೊ ಇದಕ್ಕೆ ರಿಯಲ್ಮಿ ಸ್ವಲ್ಪ ಜಾಸ್ತಿ ಎಕ್ಸ್ಟ್ರಾ ವರ್ಕ್ ಮಾಡಿ ಇನ್ನೂ ಮುಂದಿನ ಸಲ 120 ವ್ಯಾಟ್ ತೊಗೊಂಬನ್ನಿ ಅಂತ ಹೇಳ್ತಾ ಇದ್ದೀನಿ. ಬಟ್ ಬಜೆಟ್ ಸ್ವಲ್ಪ ಕಮ್ಮಿ ಇರಲಿ. ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಗುರು. ಜನ ಕೇಳ್ತಿದ್ದಾರೆ, ಜನಕ್ಕೆ ಬೇಕೇ ಬೇಕು ಇಂಥ ಫೀಚರ್ಸ್ಗಳು. ಮತ್ತು ಕಮ್ಮಿ ಬೆಲೆಗೆ ಬಂದ್ರೇ ಮಾರ್ಕೆಟಲ್ಲಿ ವ್ಯಾಲ್ಯೂ ಇರುತ್ತೆ. ಬಾಕಿ ಈ ಫೋನ ನೀವು ಒನ್ ಟೈಮ್ ಫುಲ್ ಚಾರ್ಜ್ ಮಾಡಿದ್ರಿಯಪ್ಪ ಅಂದರೆ ಅದರ 73 ಗಂಟೆಗಳ ಕಾಲ ಫೋನ್ಸೆಲ್ಲ ಮಾತಾಡ್ಬೋದಂತೆ. ಮತ್ತು ಕಂಟಿನ್ಯೂಸ್ಲಿ 48 ಅಥವಾ 49 ಗಂಟೆ ಏನೋ ಈ ಫೋನ್ನ ಯೂಟ್ಯೂಬ್ ವೀಡಿಯೋಸ್ಗಳನ್ನ ನೋಡ್ಕೋಬೋದಂತೆ. ಇಷ್ಟೆಲ್ಲ ಯಾರು ಹೆವಿ ಯೂಸ್ ಮಾಡ್ತಾರೆ ಗುರು, ಕಂಟಿನ್ಯೂಸ್ಲಿ ಯಾರು ವೀಡಿಯೋಸ್ ನೋಡ್ತಾರೆ. ಸೊ ನನ್ನ ಪ್ರಕಾರ ಈ ಫೋನ್ ಒನ್ ಟೈಮ್ ನೀವು ಫುಲ್ ಚಾರ್ಜ್ ಮಾಡಿದ್ರೆ ಆರಾಮಾಗಿ 2.5ರಿಂದ 3 ದಿವಸ ಯೂಸ್ ಬರುತ್ತೆ. ನೀವು ಎಷ್ಟೇ ಹೆವಿ ದಿನ ರಾತ್ರಿ ಹಿಡ್ಕೊಂಡು ಕೂತ್ರು ಕೂಡ ನನ್ನ ಪ್ರಕಾರ ಒಂದು 2-3 ಗಂಟೆ ಬಿಡರಲ್ಲಿ ಗ್ಯಾಪ್ ಕೊಟ್ಟು ಯೂಸ್ ಮಾಡಿದ್ರು 2 ದಿವಸ ಆದರೂ ಡೆಫಿನೆಟ್ಲಿ ಫೋನ್ ಬ್ಯಾಕಪ್ ಬಂದೇ ಬರುತ್ತೆ. ಬಟ್ ಸ್ವಲ್ಪ ಬ್ಯಾಟ್ರಿ ದುಡ್ದಾಗಿದೆ, ಸ್ವಲ್ಪ ಕಾಳಜಿಪೂರ್ವಕವಾಗಿ ಜಾಸ್ತಿ ಓವರ್ ಹೀಟ್ ಆಗದಂಗೆ ಕಂಟಿನ್ಯೂ ಯೂಸ್ ಮಾಡಿದೆ, ಸ್ವಲ್ಪ ಸೇಫ್ಟಿ ಸೈಡ್ ಇಟ್ಕೊಂಡು ಯೂಸ್ ಮಾಡಷ್ಟೇ. ಇನ್ನು ಕೊನೆಯದಾಗಿ ಇಷ್ಟೆಲ್ಲ ಫೋನ್ಸ್ಗಳಿರುವಂಥ ಪ್ರೋ ಫೀಚರ್ಸನ್ನು ಕಾಣಿಸ್ತು. ಆದರೆ ಮೇನ್ ಕ್ಯಾಮ್ರಾ ಹೆಂಗಿದೆ ಗುರು, ಕ್ಯಾಮ್ರಾ ತುಂಬ ಮ್ಯಾಟ್ರ್ ಆಗುತ್ತೆ ಅನ್ನೋರಿಗೆ ನಾನು ಸ್ಟ್ರೇಟ್ ಫಾರ್ಡ್ ಆಗಿ ಹೇಳ್ತಾ ಇದ್ದೀನಿ. ಇಲ್ಲಿ ಜಸ್ಟ್ 2 ಸೆನ್ಸಸ್ಗಳಿದೆ. ಒಂದು
ಮೇನ್ ಸೋನಿ ಸೆನ್ಸರ್ ಕೊಡ್ತಿದ್ದಾರೆ. ಇದೊಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ. ಸೋನಿ IMX 882 ಸೆನ್ಸರ್ನ ಕೊಡ್ತಿದ್ದಾರೆ. ಮತ್ತೊಂದು 8 ಮೆಗಾ ಪಿಕ್ಸೆಲ್ನ ಅಲ್ಟ್ರಾ ವೈಡ್ ಜೊತೆಗೆ 16 ಮೆಗಾ ಪಿಕ್ಸೆಲ್ನ ಸೆಲ್ಫಿ ಶೂಟ್ ಕೊಡ್ತಾರೆ. ಸೊ ಬಂದ ತಕ್ಷಣ ಇದರಲ್ಲಿ ತುಂಬ ಡಿಫ್ರೆಂಟ್ ಕಂಡೀಷನ್ಸಲ್ಲಿ ಫೋಟೋಸ್ಗಳನ್ನ ತೆಗೆದಿದ್ವಿ. ಡೇ, ಇಂಡೋರು, ಔಟ್ಡೋರು ಮತ್ತು ತುಂಬ ಬ್ರೈಟರ್ ಕಲರ್ ಫೋಟೋಗಳೊಂದಿಗೆ ಶಾರ್ಪ್ನೆಸ್ ಕೂಡ ಕೆಲವೊಂದು ಟೈಮ್ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಎವ್ರಿ ಟೈಮ್ ನೀವು ಲೆನ್ಸ್ನ ಕ್ಲೀನ್ ಮಾಡಿ ಫೋಟೋ ತೆಗಿಬೇಕಾಯ್ತಾ, ಮಧ್ಯೆ ಸ್ವಲ್ಪ ಜಾಸ್ತಿ ಬೀಳುತ್ತೆ ಲೆನ್ಸ್ ಮೇಲೆ. ಮತ್ತು ಈ ಫೋಟೋಸ್ಗಳನ್ನ ನೋಡ್ಕೊಂಡು ತಿಳ್ಕೊಬೋದು. ಪೋರ್ಟ್ರೇಟ್ ಫೋಟೋಸ್ಗಳಾಗಿರಲಿ, ಡೇ ಫೋಟೋಸ್ಗಳಾಗಿರಲಿ, ಮತ್ತು ಇಂಡೋರ್ಲಿ ಇನ್ನೂ ಸ್ವಲ್ಪ ರಿಯಲ್ಮಿ ಬೆಟರ್ ಕೆಲಸ ಮಾಡ್ಬೋದು. ನಾನಿಲ್ಲಿ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಿಲ್ಲ, ಬಿಕಾಸ್ ರಿಯಲ್ಮಿ ಅವರ P ಸೀರೀಸ್ ಎಸ್ಪೆಷಲಿ ಒಂದು ಗೇಮಿಂಗ್ ಸಲುವಾಗಿದೆ. ಮತ್ತು ಈ ಸರ್ತಿ ಇವರು ಬ್ಯಾಟ್ರಿ ಮೇಲೆ ಜಾಸ್ತಿ ಫೋಕಸ್ ಮಾಡಿದ್ರೆ, ಹೀಗಾಗಿ ಕ್ಯಾಮ್ರಾ ನನ್ನಲ್ಲಿ ಎವರೇಜ್ ಅನ್ನೋದಕ್ಕಿಂತ ಗುಡ್ ಕ್ಯಾಮ್ರಾ ಅಂತ ಕರಿಬಲ್ಲ, ಬಟ್ ಎಕ್ಸಲೆಂಟ್ ಬೆಂಕಿ ಅಂತ ಹೇಳ್ತಾ ಇಲ್ಲ. ಸೊ ರಿಯಲ್ಮಿ ಬಜೆಟಲ್ಲಿ ಒಂದು ಒಳ್ಳೆ ಕ್ಯಾಮ್ರಾನ ಕೊಡ್ತಿದ್ದಾರೆ ಗುರು ಅಂತ ಅಷ್ಟೇ ಹೇಳ್ಬೋದು. ಬಾಕಿ ವಿಡಿಯೋ ರೆಕಾರ್ಡಿಂಗ್ ಬಂದ್ವಿಯಪ್ಪ ಅಂದರೆ ಈ ರಿಯರ್ ಕ್ಯಾಮ್ರಾದಲ್ಲಿ ತಗೊಂಥ ವಿಡಿಯೋ ಸಂಪಲ್ ನಾವು ಒಂದ್ಸರ್ತಿ ನೋಡ್ಕೊಂಡ್ ಬನ್ನಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ಏನು ನೋಡ್ತಾ ಇದ್ರೆ ಇದು 4K 30 FPS ರೆಕಾರ್ಡ್ ಆಗ್ತಿದೆ. ಸೊ ಇಲ್ಲಿ ಒಂದು 4K 60 FPS ಮಿಸ್ಸಿಂಗ್ ಇದೆ. ಇವರು ಜಸ್ಟ್ 30 FPS ಮಾತ್ರ ಕೊಡ್ತಿದ್ದಾರೆ. ಸೊ ಇವಾಗ ನಾನು ಬಿಸಿಲಿಂದ ನೆರಳಿಗೆ ಬಂದ ತಕ್ಷಣ ಕಲರ್ ಅಡ್ಜಸ್ಟ್ಮೆಂಟು ತುಂಬ ಕಮ್ಮಿ ಇದೆ. ಇವಾಗ ನಿಮ್ಮ ಫೋಕಸ್ ಕೂಡ ತೋರಿಸ್ತೀನಿ ನಿಮಗೆ. ಇವಾಗ ಸಡನ್ಲಿ ನಾನು ಮುಖ ಕೊಡೋದು ಇವಾಗ ನೀವು ಅಬ್ಸರ್ವ್ ಮಾಡಿರ್ಬೋದು, ನಿಮಗೆ ಎಕ್ಸಾಂಪಲ್ ತೋರಿಸ್ತಿದ್ದೀನಿ ನಾನು. ಸೊ ಸಡನ್ಲಿ ಬೆಳಕಿಲ್ಲಿ ಅಷ್ಟೊಂದು ಚೆನ್ನಾಗಿದ್ದು ಅಡ್ಜಸ್ಟ್ ಮಾಡ್ಕೊಳ್ಳಲ್ಲ. ಮತ್ತು ಸ್ಟೆಬಿಲೈಸೇಷನ್ ಕೂಡ ತೋರಿಸ್ತೀನಿ ನಿಮಗೆ. ಐ ಹೋಪ್ ನಿಮ್ಗೆ ಇಷ್ಟಲ್ಲೇ ಅರ್ಥ ಆಗಿರ್ಬೋದು. ಸ್ಟೆಬಿಲೈಸೇಷನ್ ಕೂಡ ಓಕೆ ಅಲ್ಲ. ಇದು ಸ್ಪೆಷಲಿ ಕ್ಯಾಮ್ರಾ ಮತ್ತು ವಿಡಿಯೋಗ್ರಾಫಿಗಲ್ಲ. ಸೊ ಬಜೆಟಲ್ಲಿ ಒಂದು ಒಳ್ಳೆ ಕ್ಯಾಮ್ರಾ, ಗುಡ್ ವಿಡಿಯೋಸ್ ಅಷ್ಟೇ. ಇನ್ನು ಸೆಲ್ಫಿನಲ್ಲಿ ಕೂಡ ಅಷ್ಟೇ. ಈ ವಿಡಿಯೋಸ್ ಆ್ಯಪಲ್ಲಿ ಕೂಡ ನೋಡ್ಕೊಂಡು ಬನ್ನಿ. ಈ ವಿಡಿಯೋ ಏನು ನೋಡ್ತಾ ಇದ್ದೀರಾ, ಇದು ಡಿಫ್ರೆಂಟ್ ಬೆಳಕಿಗೆ ಡಿಫ್ರೆಂಟ್ ಕಲರ್ ಕಾಣಿಸುತ್ತೆ. ಇದು ಜಸ್ಟ್ 1080p 30 FPS ಅಲ್ಲಿ ವಿಡಿಯೋ ರೆಕಾರ್ಡ್ ಸಪೋರ್ಟ್ ಆಗುತ್ತೆ ಆಯಿತಾ. 4K ಅಂತೂ ದೂರದ ವಿಷಯ. ಅಟ್ಲೀಸ್ಟ್ 1080p 60 FPS ಕೊಡಬೇಕಾಗಿತ್ತು. ಬಟ್ ಸ್ಟೆಬಲೈಸೇಷನ್ ಮತ್ತು ಕಲರ್ಸ್ಗಳು ಚೆನ್ನಾಗಿ ಬರ್ತಿದೆ. ಮತ್ತು ವಿಡಿಯೋ ತುಂಬ ಶೇಕ್ ಆಗುತ್ತೆ, ನೋಡ್ಕೋಬೋದು. ಸ್ವಲ್ಪ ಮೊಬೈಲ್ ಅಲ್ಲಾಡಿದ್ರು ಇದು ಅಂಡರ್ 20K ಇದಕ್ಕಿಂತ ಬೆಸ್ಟ್ ಕ್ಯಾಮ್ರಾ ಫೋನ್ಸ್ಗಳು ವಿಡಿಯೋ ರೆಕಾರ್ಡ್ ಮಾಡೋಂಥ ತುಂಬ ಆಪ್ಷನ್ಸ್ಗಳಿದೆ. ಆನೆಸ್ಟ್ಲಿ ನನಗಿಲ್ಲಿ ವಿಡಿಯೋ ಕಲರ್ಸು ಕ್ವಾಲಿಟಿ ಚೆನ್ನಾಗಿ ಕಾಣಿಸ್ತದೆ. ಬಟ್ ಕ್ವಾಲಿಟಿ ಮತ್ತು ಈ ಸ್ಟೆಬಲೈಸೇಷನ್ ಏನಿದೆ ನೋಡಿ, ಇದು ಇನ್ನೂ ತುಂಬ ಇಂಪ್ರೂವ್ ಆಗಬೇಕಾಗಿತ್ತು. ಸೊ ಆನೆಸ್ಟ್ಲಿ ಕ್ಯಾಮ್ರಾ ಬಗ್ಗೆ ನಾನು ಸ್ಟೇಟ್ ಫಾರ್ಡ್ ಹೇಳಬೇಕಪ್ಪ ಅಂದರೆ ಇದು ಒಂದು ಅವರೇಜ್ ಅನ್ನೋದಕ್ಕಿಂತ ಒಂದು ಗುಡ್ ಕ್ಯಾಮ್ರಾ ಅಂತ ಕರಿಬಲ್ಲೆ. ಓವರಾಲ್ ಈ ಫೋನ್ನ ಎಲ್ಲ ಬೇರೆ ಫೀಚರ್ಸ್ನ ನೋಡಿಕೊಂಡು ಇದು ಒಂದು ಒಳ್ಳೆಯ ಕ್ಯಾಮ್ರಾ ಅಂತ ನಾನು ಕರಿಬಲ್ಲೆ. ಬಟ್ ಇಲ್ಲಿ ಸ್ಟಿಲ್ ಇನ್ನು ಬೇರೆ ಒಂದು ಸೆನ್ಸರ್ನ ಆ್ಯಡ್ ಮಾಡಿಬಿಟ್ಟು ಅಥವಾ 3ನೇ ಸೆನ್ಸರ್ನ ಕೊಟ್ಬಿಟ್ಟು ಇನ್ನೂ ಸ್ವಲ್ಪ ಬೆಟರ್ ಕ್ವಾಲಿಟಿ ಇಮೇಜ್ ಪ್ರೊಸೆಸಿಂಗ್ ಒಂದಿಗೆ ರಿಯಲ್ಮಿ ಕೆಲಸ ಮಾಡಬೇಕಾಗಿತ್ತಪ್ಪ ಬಜೆಟ್ ಅಂತ ಅನ್ಕೋತೀನಿ. ಎಲ್ಲರಿಗೂ ಬ್ಯಾಟ್ರಿ ಪರ್ಫಾರ್ಮೆನ್ಸ್ ಎಷ್ಟು ಇಂಪಾರ್ಟೆಂಟ್ ಇದೆ, ಅದಕ್ಕಿಂತ ಜಾಸ್ತಿ ಕೆಲವೊಂದು ಜನಕ್ಕೆ ಕ್ಯಾಮ್ರಾನು ಇಂಪಾರ್ಟೆಂಟ್ ಇರುತ್ತೆ. ಸೊ ಇದನ್ನ ಸ್ವಲ್ಪ ಕಾಳಜಿ ವಹಿಸಿತಪ್ಪ ಅಂದರೆ ಇನ್ನೂ ಸ್ವಲ್ಪ ಬೆಟರ್ ಕ್ಯಾಮ್ರಾ ಕೊಡ್ಬೋದಾಗಿತ್ತು ರಿಯಲ್ಮಿ. ಹಾಗಾದರೆ ಕೊನೆಯದಾಗಿ ನೀವು ಕೇಳ್ಬೋದು ನನಗೆ, ಈ ರಿಯಲ್ಮಿ P4 ಪವರ್ ಸ್ಪೆಷಲಿ ನಾನು ಒಳ್ಳೆ ಬ್ಯಾಟ್ರಿ ಸಲುವಾಗಿ ಗೇಮಿಂಗ್ಗೆ ಅಥವಾ ಆಲ್ರೌಂಡರ್ ಫೋನ್ ಅಂತ ನಾನು ಈ P4 ಪವರ್ನ ಕೊಂಡ್ಕೋಬೋದಪ್ಪ ಅಂತ ನೀವು ಕೇಳ್ತಿದ್ರೆ, ನೋಡಿ ನಾನು ಸ್ಟೇಟ್ ಫಾರ್ಡಾಗಿ ಹೇಳ್ತಾ ಇದ್ದೀನಿ. ಒಂದು ನೀವು ಬ್ಯಾಟ್ರಿ ಬಗ್ಗೆ ತುಂಬ ಜಾಸ್ತಿ ಫೋಕಸ್ ಮಾಡ್ತಿದ್ದೀರಾ ನಿಮ್ಮ ಪ್ಯಾರೆಂಟ್ಸ್ಗಾಗಿರಲಿ, ಅಥವಾ ನಿಮ್ಗೆ ಹೆವಿ ಬ್ಯಾಟ್ರಿ ಬೇಕಾಗತ್ತಪ್ಪ ಅಂದರೆ ಡೆಫಿನೆಟ್ಲಿ ಇದು ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಇದೆ. ಮಾರ್ಕೆಟ್ಲಿ ಇಷ್ಟು ದೊಡ್ಡ ಬ್ಯಾಟ್ರಿ ಅಂತ ಫೋನ್ ಯಾವುದೂ ಇಲ್ಲ. ಇದ್ರ ಬಗ್ಗೆ ರಿಯಲ್ಮಿ ಕಾಳಜಿ ಕೂಡ ವಹಿಸಿದೆ ಸೇಫ್ಟಿ ಸಲುವಾಗಿ. ಸೊ ಇದನ್ನು ನೀವು ಕಣ್ಮುಚ್ಕೊಂಡು ತೊಗೊಳ್ಬೋದು. ಆರ್ ನೀವು ಪರ್ಫಾರ್ಮೆನ್ಸ್ ಸೆಂಟ್ರಿಕ್ ನನಗೊಂದು ಲಾಂಗ್ ಟರ್ಮ್ ಯೂಸೇಜ್ಗೆ ಬೆಟರ್ ಫೋನ್ ಬೇಕಪ್ಪ ಅಂದರೆ ಇವ್ರದ್ದೇ ಆದ ರಿಯಲ್ಮಿ P4 Pro ಸೇಮ್ ಇದೆ. 25,000-30,000 ಬಜೆಟಲ್ಲಿ ಒಂದು ಬೆಂಕಿ ಆಪ್ಷನ್ ಇದೆ. ಸ್ಟಿಲ್ ನಿಮಗೆ ಆಫರ್ ಇನ್ನೂ ಇದಕ್ಕಿಂತ ಕಮ್ಮಿ ಬೆಲೆಗೆ ಸಿಗುತ್ತೆ. ಅದೊಂದು ಬೆಸ್ಟ್ ಆಪ್ಷನ್ ಇದೆ, ಅದನ್ನು ಸಜೆಸ್ಟ್ ಮಾಡಬಲ್ಲೆ. ಬಟ್ ಪ್ಯೂರ್ಲಿ ಪರ್ಫಾರ್ಮೆನ್ಸ್ಗೆ ನಾನು ಈ ಫೋನ ಸಜೆಸ್ಟ್ ಮಾಡ್ತಾ ಇಲ್ಲ. ಇನ್ನು ಕ್ಯಾಮ್ರಾಗೆ ಮತ್ತು ಆಲ್ರೌಂಡರಲ್ಲಿ ರಿಯಲ್ಮಿ ಇಷ್ಟಪಡೋರಿಗೆ ಮಾತ್ರ ನಾನು ಈ ಫೋನ ಸಜೆಸ್ಟ್ ಮಾಡಬಲ್ಲ ಆಯಿತು. ಇದಕ್ಕಿಂತ 25,000 ರೂಪಾಯಿಗಳಿಗೆ ಇದು ಬಂತಪ್ಪ ಅಂದರೆ ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ. 25,000 ಒಳಗಡೆ 22ರಿಂದ 23, 24 ಬಂತಂದರೆ ಒಂದು ವ್ಯಾಲ್ಯೂ ಇರುತ್ತೆ. 25,000 ಮೇಲೆ ಬೆಲೆ ಜಾಸ್ತಿ ಆಗ್ತಾ ಹೋಗುತ್ತೆ. ಇದರಲ್ಲಿ ಹೇಳ್ಕೊಳ್ಳೋಗೆ ಅದ್ಭುತ ಬೆಂಕಿ ಫೀಚರ್ಸ್ಗಳು 25,000 ಮೇಲೆ ದುಡ್ಡು ಕೊಡುವಂಥ ವಿಶೇಷತೆಗಳು ಏನೂ ಇಲ್ಲ. ಬ್ಯಾಟ್ರಿ ಒಂದು ಸಖತ್ತಾಗಿ ಮಾಡಿದ್ರೆ. ಸೊ ಅದರ್ವೈಸ್ ಯೋಚನೆ ಮಾಡಿ, ಇದೇ ಬಜೆಟ್ ನಿಮಗೆ ಬೇರೆ ಇನ್ನೂ ಬೇಜಾನ್ ಆಪ್ಷನ್ಸ್ಗಳಿದೆ. ಅದ್ರ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಅಥವಾ ಟ್ಯಾಗ್ ಮಾಡಿರ್ತೀನಿ ಇಲ್ಲೇ ಫ್ಲಿಪ್ಕಾರ್ಟಿಂದ, ನೀವು ಚೆಕ್ ಮಾಡ್ಕೋಬೋದು. ನೋಡಿ, ನಿಮ್ಗೆ 10,000 mAh ಬ್ಯಾಟ್ರಿ ಇದ್ದರೆ ಇದೊಂದು ಬೆಂಕಿ ಆಪ್ಷನ್ ಇದೆ ಅಷ್ಟೇ. ಬಾಕಿ ಇದು ಫೋನಲ್ಲಿ ಹೇಳ್ಕೊಳ್ಳೋಗೆ ಅದ್ಭುತ ಬೆಂಕಿ ಹೈಲೈಟ್ಸ್ಗಳು ಏನೂ ಇಲ್ಲ. ಬಟ್ ಸ್ಟಿಲ್ ಸ್ವಲ್ಪ ಏನೋ ಮಾರ್ಕೆಟ್ಲಿ ಎಲ್ಲಕ್ಕಿಂತ ಬೆಟರ್ ಕೆಲಸ ಮಾಡಿ, ಏನಾದರೂ ಯುನೀಕ್ ಕೆಲಸ ಮಾಡಿ ರಿಯಲ್ಮಿ ಒಂದು ಒಳ್ಳೆ ಕೆಲಸ ಕೂಡ ಮಾಡಿದೆ. ಸೊ ಇದಿಷ್ಟು ನನ್ನ ಆನೆಸ್ಟ್ ಒಪಿನಿಯನ್ ಆಗಿತ್ತು. ನಿಮಗೆ ರಿಯಲ್ಮಿ P4 ಆಗಲಿ, P4 Pro ಅಥವಾ ಈ ಪವರ್ ಫೋನ್ ಬಗ್ಗೆ ಏನಾದರೂ ಕ್ವಶನ್ಸ್ ಇತ್ತಂದರೆ ಡೆಫಿನೆಟ್ಲಿ ಕೆಳಗಡೆ ಕಮೆಂಟ್ ಮಾಡಿ, ಅಥವಾ ನಮಗೆ ಏನಾದರೂ ಫೀಡ್ಬ್ಯಾಕ್ ಕೊಡಬೇಕಾಗಿತ್ತು ಅಂದರೆ ಕೂಡ ಡೆಫಿನೆಟ್ಲಿ ಕಮೆಂಟ್ ಮಾಡಿ. ಸಿಗೋಣ ಇನ್ನಷ್ಟು ಮುಂದಿನ ಆನೆಸ್ಟ್ ಮತ್ತು ಇನ್ ಡೆಪ್ತ್ ಪ್ರಾಮಾಣಿಕ ರಿವ್ಯೂಸ್ನೊಂದಿಗೆ. ಅಲ್ಲಿ ಒಟ್ಟಿಗೆ ನೆಕ್ಸ್ಟ್ ಒನ್. ನಮಸ್ಕಾರ.